ಆಮೇನ್. ನಾವಾಗಿ ನಿಂತ್ಕೊಂಡಿರುವಾಗ ನಾವು 44ನೇ ಸಂಗೀತ ಆಡೋಣ. ಓ ಪರಿಮಳ ನಾಮವೇ ಕ್ರಿಸ್ತೇಸು ಸ್ವಾಮಿಯು, ನಿರ್ಭಯ ಧೈರ್ಯಧಾರಣೆ ಈ ಒಳ್ಳೆ ಹೆಸರು ಎನ್ನುವಂಥ ಹಾಡನ್ನು ಆಡ್ತಾ ನಾವು ದೇವರನ್ನ ಆರಾಧನೆ ಮಾಡೋಣ. 44ನೇ ಸಂಗೀತ ಆಡೋಣ. ಓ ಪರಿಮಳ ನಾಮವೇ ಕ್ರಿಸ್ತೇಸು ಸ್ವಾಮಿಯೋ, ನಿರ್ಭಯ ಧೈರ್ಯಧಾರಣೆ ಈ ಒಳ್ಳೆಯ ಹೆಸರು, ನಿರ್ಭಯ ಧೈರ್ಯಧಾರಣೆ ಈ ಒಳ್ಳೆಯ ಹೆಸರು, ಪಾಪಿಷ್ಠನಾಂತರ್ಗಾಯಕ್ಕೆ ಮೂಲ ಮೋಹಕೋತೆ, ಆಯಾಸ ಹೋಳ ಆತ್ಮಕ್ಕೆ ವಿಶ್ರಾಂತಿ ಕೊಡುತ್ತೆ, ಆಯಾಸ ಹೋಳ ಆತ್ಮಕ್ಕೆ ವಿಶ್ರಾಂತಿ ಕೊಡುತ್ತೆ, ಈ ನಾಮವೇ ವಿಶ್ವಾಸಿಗೆ ಆಶ್ರಯ ಸ್ಥಾನವೋ, ನಾನಂಬಿಕೊಂಡಿದ್ದೋರ್ಗವೇ ಕೃಪಾ ಭಂಡಾರವೋ, ನಾನಂಬಿಕೊಂಡಿದ್ದೋರ್ಗವೇ ಕೃಪಾ ಭಂಡಾರವೋ, ಎನ್ನರಸೆ ಪ್ರವಾದಿಯೇ ಪ್ರಧಾನ ಯಾಜಕ, ಎಂದಿವ್ಯಕಾರ್ತನೇನಾಗೆ ಅನಂತ ಶರಣ, ಎಂದಿವ್ಯಕಾರ್ತನೇನಾಗೆ ಅನಂತ ಶರಣ, ಎಂದೆಂದಿಗೋ ನಾಬೇಡೆನೋ ನಿನ್ನಾಮ ಸ್ಮರಣೆ, ಎಂದ್ರಾಗ ಸಾವಿನಲ್ಲಿಯೋ ಈ ಶ್ರೇಷ್ಠ ಹೆಸರೇ, ಎಂದ್ರಾಗ ಸಾವಿನಲ್ಲಿಯೋ ಈ ಶ್ರೇಷ್ಠ ಹೆಸರೇ. ನಾವಾಗಿ ನಿಂತುಕೊಂಡಿರುವಾಗ ನಾವು 36ನೇ ಕೀರ್ತನೆ ನಾವು ಉತ್ತರ ಪತ್ರಿತವಾಗಿ ಓದಿಕೊಳ್ಳೋಣ. 36ನೇ ಕೀರ್ತನೆ ದುಷ್ಟರ ದುರ್ಲಕ್ಷಣ, ದೇವರ ಮಹಾಪ್ರೀತಿ ಇವುಗಳನ್ನು ವಿವರಿಸುವ ಕೀರ್ತನೆ. ಪ್ರಧಾನ ಗಾಯಕನ ಕೀರ್ತನ ಸಂಗ್ರಹದಿಂದ ತೆಗೆದದ್ದು. ಯೆಹೋವನ ಸೇವಕನಾದ ದಾವೀದನ ಕೀರ್ತನೆ. ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ. ಅವನ ಬಾಯಿಂದ ಕೆಡುಕು ವಂಚನೆಯು ಬರುತ್ತವೆ. ವಿವೇಕ ಮಾರ್ಗವನ್ನ ಪರಹಿತವನ್ನ ಬಿಟ್ಟೇ ಬಿಟ್ಟಿದ್ದಾನೆ. ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟು ಉನ್ನತವಾಗಿದೆ, ನಿನ್ನ ನಂಬಿಗಸ್ತಿಕೆಯು ಮೇಘ ಮಾರ್ಗವನ್ನು ಮುಟ್ಟುತ್ತದೆ. ದೇವರೇ, ನಿನ್ನ ಪ್ರೀತಿ ಎಷ್ಟು ಅಮೂಲ್ಯವಾದದ್ದು, ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ. ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ,
ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡ್ತದೆ. ಗರ್ವಿಷ್ಠರ ಕಾಲ ಕೆಳಗೆ ನಮ್ಮನ್ನು ಬೀಳಿಸಬೇಡ. ದುರ್ಜನರಿಂದ ನಾವು ದೇಶ ಭ್ರಷ್ಟರಾಗದಂತೆ ಮಾಡು. ನಾವೆಲ್ಲರೂ ಕೂತ್ಕೊಳ್ಳೋಣ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡೋಣ. ದೇವರ ಸನ್ನಿಧಿಯಲ್ಲಿ ನಾವಿದ್ದೇವೆ. ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನನ್ನ ಜೊತೆಯಲ್ಲಿ ನೀವು ಕೂಡ ಪ್ರಾರ್ಥನೆಯಲ್ಲಿ ಸಮಯ ಕಳೆಯಬೇಕಾಗಿ ತಮ್ಮ ಹತ್ರ ಕೇಳಿಕೊಳ್ತೇನೆ ಪ್ರಿಯರೇ. ಪರಿಶುದ್ಧನೇ, ಪವಿತ್ರನೇ, ಜೀವಿಸುವ ದೇವರೇ, ನಿಮಗೆ ಸ್ತೋತ್ರ ಮಾಡ್ತೇನೆ ಕರ್ತನೆ. ಅಪ್ಪ, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಸೇರಿ ಬರ್ತಾರೋ ಅವರ ಮಧ್ಯದಲ್ಲಿ ನಾನು ಇದ್ದೇನೆಂದು ಹೇಳಿದಂಥ ಕರ್ತನೆ, ಅಪ್ಪ ನಿನ್ನ ಆಲಯದಲ್ಲಿ, ಅಪ್ಪ ನಿನ್ನ ಉಪಸ್ಥಿತಿಯಲ್ಲಿ ಸ್ವಾಮಿ ನಾವು ಇಲ್ಲಿ ತನಕ ನಿಮ್ಮನ್ನು ಆರಾಧಿಸಿದ್ದೇವೆ. ಅಪ್ಪ ಕರ್ತನೆ, ನನ್ನ ನಂಬುವವನು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಎಂಬುದಾಗಿ ವಾಗ್ದಾನ ಮಾಡಿದೆ ಸ್ವಾಮಿ. ನಿನ್ನ ಮೇಲೆ ವಿಶ್ವಾಸ ಬಿಟ್ಟು ನಾವು ಜೀವಿಸುವಾಗ ಕರ್ತನೆ ನಿನ್ನ ಕೃಪೆ ನಮ್ಮ ಮೇಲೆ ಸುರಿಸಿದೆ, ನಿಮಗೆ ಸ್ತೋತ್ರ ಮಾಡ್ತೇವೆ. ವಿಶೇಷವಾಗಿ ಕರ್ತನೆ, ಕಳೆದ ಒಂದು ವಾರ ಸ್ವಾಮಿ ನಮ್ಮನ್ನು ಕಾಪಾಡಿದ್ದಿ. ಕೇಡು ಗಂಡಾಂತರ, ಅಪಾಯ, ತೊಂದರೆ, ಸಮಸ್ಯೆ, ಮರಣ ಎಲ್ಲವುಗಳಿಂದ ತಪ್ಪಿಸಿದ್ದಿ. ಮತ್ತೊಂದು ಆವರ್ತಿ ಕರ್ತನೆ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಿ. ನಿಮ್ಮನ್ನು ಆರಾಧಿಸಲಿಕ್ಕಾಗುವಂತೆ ನಮ್ಮನ್ನು ಎಚ್ಚರಿಸಿದ್ದಿ, ನಿಮಗೆ ಸ್ತೋತ್ರ ಮಾಡ್ತೇವೆ. ನಾವು ನಿನ್ನ ಆಲಯಕ್ಕೆ ಬಂದಿರುವುದು ನಮ್ಮ ಭಕ್ತಿಯಿಂದಲ್ಲ ಸ್ವಾಮಿ, ಅಪ್ಪ ನಮ್ಮ ಇಚ್ಛೆಯಿಂದಲ್ಲ ಕರ್ತನೆ, ನಿನ್ನ ಕೃಪೆ ನಮ್ಮ ಮೇಲೆ ಇರುವುದರಿಂದ ಅಪ್ಪ ನಿಮ್ಮ ಪ್ರೀತಿ ನಮ್ಮನ್ನು ನಿನ್ನ ಆಲಯಕ್ಕೆ ಬರಮಾಡಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತೇನೆ ಸ್ವಾಮಿ. ಅದು ಕರ್ತನೆ, ಶ್ವಾಸ ಇರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂಬುದಾಗಿ ನಿನ್ನ ವಚನ ಹೇಳುವಂತೆ ಕರ್ತನೆ, ನೀನು ನಮಗೆ ನಿನ್ನ ಶ್ವಾಸ ಕೊಟ್ಟಿರುವುದರಿಂದ ನಿಮಗೆ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ದೇವರೇ. ವಿಶೇಷವಾಗಿ ಕರ್ತನೆ, ನಮ್ಮ ಈ ಮೋಟ್ನಳ್ಳಿ ಗ್ರಾಮಕ್ಕಾಗಿ ಸ್ತೋತ್ರ. ಈ ಗ್ರಾಮದಲ್ಲಿರುವಂಥ ಎಲ್ಲ ಜನರನ್ನು ಸ್ವಾಮಿ, ಎಲ್ಲ ಜಾತಿ ಜನಾಂಗದ ಮಕ್ಕಳನ್ನು ನಿನ್ನ ಹೆಸರಾಗಿ ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಕರ್ತನೆ, ನಮ್ಮ ಗ್ರಾಮದಲ್ಲಿರುವಂಥ ಶಾಲೆಗಳನ್ನು, ಆಸ್ಪತ್ರೆಯನ್ನು, ಇಲ್ಲಿರುವಂಥ ಪಂಚಾಯಿತಿಯನ್ನು, ಇಲ್ಲಿರುವಂಥ ಪಶು ಆಸ್ಪತ್ರೆಯನ್ನು, ಇಲ್ಲಿರುವಂಥ ಸರ್ಕಾರಿ ಇಲಾಖೆಗಳನ್ನು, ಇಲ್ಲಿರುವಂಥ ಹಾಸ್ಟೆಲ್ಗಳನ್ನು, ಇಲ್ಲಿರುವಂಥ ಆಶಾ ಕೇಂದ್ರಗಳನ್ನು, ಇಲ್ಲಿರುವಂಥ ಎಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಇಲಾಖೆಗಳಿಗಾಗಿ ನಿಮಗೆ ಸ್ತೋತ್ರ ಮಾಡ್ತಾನೆ ದೇವರೇ. ಕರ್ತನೆ, ಇದನ್ನು ಆಶೀರ್ವಾದ ಮಾಡಿರಿ. ಅಲ್ಲಿ ಸೇವೆ ಮಾಡುವಂಥ ಎಲ್ಲರನ್ನು ಆಶೀರ್ವಾದ ಮಾಡಿರಿ. ಕರ್ತನೆ, ಈ ಗ್ರಾಮದ ಅಭಿವೃದ್ಧಿಗಾಗಿ ಮಕ್ಕಳು ಸೇವೆ ಮಾಡಲಿಕ್ಕಾಗುವಂತೆ ನಿನ್ನ ಕೃಪೆ ಅವ್ರ ಮೇಲೆ ಸುರಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಮತ್ತು ಕರ್ತನೆ, ಇಲ್ಲಿ ಗ್ರಾಮದಲ್ಲಿ ವಾಸ ಮಾಡುವಂಥ ಪ್ರತಿಯೊಂದು ಕುಟುಂಬಗಳನ್ನು ನಿನ್ನ ಹೆಸರಾಗಿ ಆಶೀರ್ವಾದ ಮಾಡಿರಿ. ರಕ್ಷಣೆ ಹೊಂದಿರುವಂಥ ಮಕ್ಕಳಿಗಾಗಿ ಸ್ತೋತ್ರ ಮಾಡ್ತೇವೆ. ರಕ್ಷಣೆ ಇಲ್ಲದ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇವೆ ದೇವರೇ. ಹೌದು ರಕ್ಷಕನೇ, ಒಬ್ಬನು ಲೋಕವನ್ನು ಸಂಪಾದಿಸಿಕೊಂಡ್ರು ಅವನ ಆತ್ಮ ನಷ್ಟಪಟ್ಟರೆ ಪ್ರಯೋಜನವೇನು ಎಂಬುದಾಗಿ ನೀನು ನಮಗೆ ಎಚ್ಚರ ಮಾಡಿದ್ದೆ ದೇವರೇ. ಈ ಲೋಕವನ್ನು ನಾವು ಬಿಡುವುದಕ್ಕಿಂತ ಮುಂಚಿತವಾಗಿ ನಾವು ಈ ಲೋಕದಲ್ಲಿರುವಾಗಲೇ ಪರಲೋಕದಲ್ಲಿ ಕರ್ತನೆ ಪರಲೋಕದ ಸ್ಥಾನವನ್ನು ನಾವು ಆ ನಿತ್ಯ ಜೀವನ ಹೊಂದಿಕೊಳ್ಳಲಿಕ್ಕಾಗುವಂತೆ ನಮ್ಮೆಲ್ಲರನ್ನ ಈ ಗ್ರಾಮದಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಎಚ್ಚರಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಮತ್ತು ಕರ್ತನೆ, ನಮ್ಮ ಸಭೆಯಲ್ಲಿ ಇರುವಂಥ ಕುಟುಂಬಗಳಿಗಾಗಿ ಸ್ತೋತ್ರ. ಪ್ರತಿ ಕುಟುಂಬದಲ್ಲಿರುವಂಥ ಹಿರಿಯರನ್ನು, ಯವನಸ್ಥರನ್ನು, ಮಕ್ಕಳನ್ನು ನೀನು ಹೆಸರಾಗಿ ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಕುಟುಂಬದಲ್ಲಿರುವಂಥ ತಾಯಂದರನ್ನು ನಿನ್ನ ಹೆಸರಾಗಿ ಆಶೀರ್ವಾದ ಮಾಡ್ರಿ. ಕರ್ತನೆ, ಯಾರಿಗಾದರೂ ಕಾಯಿಲೆ, ಕಷ್ಟ, ಸಮಸ್ಯೆ, ತೊಂದರೆ ಇರುವುದಾದರೆ ಕರ್ತನೆ, ಯೆಹೋವ ರಫಾ, ನಾನೇ ನಿಮಗೆ ಆರೋಗ್ಯದಾಯಕನೆಂದು ಹೇಳಿದಂಥ ಕರ್ತನೆ, ಪ್ರತಿಯೊಬ್ಬ ಅನಾರೋಗ್ಯದಲ್ಲಿರುವಂಥ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧ ಹಸ್ತವನ್ನು ಸ್ಪರ್ಶ ಮಾಡು, ಸಂಪೂರ್ಣ ಬಿಡುಗಡೆ ಒದಗಿಸಿಕೊಡ್ಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ಮತ್ತು ವಿಶೇಷವಾಗಿ ಕರ್ತನೆ, ನಮ್ಮ ಸಭೆಯವರು ಕರ್ತನೆ, ಬೇರೆ ಜಿಲ್ಲೆ, ಗ್ರಾಮ, ಪ್ರಾಂತ, ಬೇರೆ ಹಳ್ಳಿಗಳಲ್ಲಿದ್ದಾರೆ, ಅವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅವರನ್ನು, ಅವರ ಜೀವಿತಗಳನ್ನು, ಅವ್ರು ಮಾಡುವಂಥ ಸೇವೆಗಳನ್ನು ಆಶೀರ್ವಾದ ಮಾಡ್ರಿ ಕರ್ತನೆ. ಈ ದಿನ ಅವರು ಯಾವ ಆಲಯಕ್ಕೆ ಹೋಗಿದ್ದಾರೆ ಸ್ವಾಮಿ, ಆ ಆಲಯವನ್ನು, ಅಲ್ಲಿರುವಂಥ ಸೇವೆಗಳನ್ನು ನೀನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಮತ್ತು ಕರ್ತನೆ, ನಮ್ಮ BRCಗಾಗಿ ಪ್ರಾರ್ಥಿಸ್ತೇನೆ, ನಮ್ಮ ಬಿಷಪ್ ಅಯ್ಯನವರಿಗಾಗಿ ಮತ್ತು ಅವರ ಸೇವೆಗಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಈ ಸಭೆಗಳ ಉನ್ನತಿಗಾಗಿ ಅವರು ತೆಗೆದುಕೊಳ್ಳುವಂಥ ತೀರ್ಮಾನಗಳಲ್ಲಿ ನಿನ್ನ ಕೃಪೆ ಅವರ ಮೇಲೆ ಸುರಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಮತ್ತು ನಮ್ಮ BRCಯಲ್ಲಿರುವಂಥ ಎಲ್ಲ ಆಫೀಸ್ ಬೇರರ್ಸ್ಗಳನ್ನು ಮತ್ತು ಕರ್ತನೆ, ಎಲ್ಲ ಜಿಲ್ಲಾ ಮೇಲ್ವಿಚಾರಕಗಳನ್ನು ಮತ್ತು ಎಲ್ಲ ಸಭೆಗಳನ್ನು, ಎಲ್ಲ ಸೇವಕರನ್ನು ಮತ್ತು ಎಲ್ಲ ವಿಶ್ವಾಸಿಗಳನ್ನು ನಿನ್ನ ನೆನಪಿಗೆ ತಂದುಕೊಳ್ತೇವೆ ಸ್ವಾಮಿ. ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಹೆಸರಾಗಿ ಆಶೀರ್ವಾದ ಮಾಡ್ರಿ, ಬಲಪಡಿಸ್ರು ಕರ್ತನೆ. ಮತ್ತು ಪ್ರಪಂಚ ತುಂಬ ಇರುವಂಥ ಎಲ್ಲ ವಿಶ್ವಾಸಿಗಳನ್ನು, ಎಲ್ಲ ಸಭೆಗಳನ್ನು, ಎಲ್ಲ ಸೇವೆಗಳನ್ನು, ಎಲ್ಲ ಸಮಸ್ಯೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಹೌದು ಕರ್ತನೆ, ನೀನು ಎರಡನೇ ಬರೋದ ಒಳಗಡೆ ಸ್ವಾಮಿ ಎಲ್ಲರೂ ರಕ್ಷಣೆ ಹೊಂದಲಿಕ್ಕಾಗುವಂತೆ ಸ್ವಾಮಿ ಪ್ರತಿ ಸಭೆಗಳನ್ನು, ಪ್ರತಿ ಸೇವೆಗಳನ್ನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ನಮ್ಮ ಈ ಆಲಯಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ.
ಈ ಆಲಯಕ್ಕೆ ಬೇಕಾಗಿರುವಂಥ ಹಣಕಾಸು ನೆರವನ್ನು ಒದಗಿಸಿಕೊಡ್ರಿ ಸ್ವಾಮಿ. ಇದಕ್ಕೆ ಬೇಕಾಗಿರುವಂಥ ಕೆಲಸಗಾರನ ಒದಗಿಸಿಕೊಡ್ರಿ ಸ್ವಾಮಿ. ಅಪ್ಪ ಕರ್ತನೆ, ಮುಂದಿನ ವಾರ ಕರ್ತನೆ ಅದನ್ನು ಅಪ್ಪ ನಾವು ಮೇಲ್ಚಾವಣಿ ಹಾಕ್ಲಿಕ್ಕಾಗುವಂತೆ ನಿನ್ನ ಕೃಪೆ ನಮ್ಮ ಮೇಲೆ ಸುರಿಸ್ಬೇಕಾಗಿ ಪ್ರಾರ್ಥಿಸ್ತೇನೆ. ಮೇಲ್ಚಾವಣಿ ಹಾಕುವಂಥ ದಿನದಲ್ಲಿ ಸ್ವಾಮಿ ನಮಗೆ ಒಳ್ಳೆ ವಾತಾವರಣವನ್ನು ನೀನು ಒದಗಿಸಿಕೊಟ್ಟು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ ಕರ್ತನೆ. ಅದೇ ರೀತಿ ಸ್ವಾಮಿ ಅಪ್ಪ ಈ ದಿನ ನಮ್ಮ ಆಲಯಕ್ಕೆ ಸ್ವಾಮಿ ಇಬ್ಬರು ವ್ಯಕ್ತಿಗಳು ಸ್ವಾಮಿ ಸೇವೆ ಮಾಡಲು ಬಂದಿರುವಂಥ ಇಬ್ಬರು ವ್ಯಕ್ತಿಗಳನ್ನು ರಾಜಪ್ಪ ಮತ್ತು ಸುಧೀರ್ ಇವರನ್ನ ನಿನ್ನ ಆತೋಟಿಗೆ ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಕರ್ತನೆ ಅಪ್ಪ ಅವರು ನಿನ್ನ ಸೇವೆಗಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಸೇವೆ ನಿಮಿತ್ತವಾಗಿ ಅವರು ಪ್ರಯಾಣ ಮಾಡುವಾಗ ಅವರ ಸೇವೆಯನ್ನು, ಅವರ ಕುಟುಂಬವನ್ನು, ಅವ್ರು ಮಾಡುವಂಥ ಕೆಲಸ ಕಾರ್ಯಗಳನ್ನು ನೀನು ಆಶೀರ್ವಾದ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಮತ್ತು ಕರ್ತನೆ ಬಿತ್ತಿರುವಂಥ ಬೀಜಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅಪ್ಪ ಸ್ವಾಮಿ ಅದಕ್ಕೆ ಬೇಕಾಗಿರುವಂಥ ಮಳೆಯನ್ನು ನೀನು ಒದಗಿಸ್ಕೊಡ್ಬೇಕಾಗಿ ನಾವು ಪ್ರಾರ್ಥಿಸ್ತೇನೆ. ಅಪ್ಪ ಕರ್ತನೆ, ಬಿತ್ತುವುದು ನಾವು ಸ್ವಾಮಿ, ಆದರೆ ಬೆಳೆಸುವ ಆತನು ನೀನು ಸ್ವಾಮಿ. ಅದಕ್ಕೆ ಬೇಕಾಗಿರುವಂಥ ಎಲ್ಲವನ್ನು ಒದಗಿಸಿಕೊಟ್ಟು ಒಳ್ಳೆ ಫಲ ಬರಲಿಕ್ಕಾಗುವಂತೆ ನಿನ್ನ ಕೃಪೆ ಈ ಬೆಳೆ ಮೇಲೆ ಸುರಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ. ಮತ್ತು ವಿಶೇಷವಾಗಿ ಕರ್ತನೆ, ಈ ಆಲಯಕ್ಕೆ ಬಂದಿರುವಂಥ ಎಲ್ಲ ಮಕ್ಕಳನ್ನು ನಿನ್ನ ಹೆಸರಾಗಿ ಆಶೀರ್ವಾದ ಮಾಡು ಸ್ವಾಮಿ. ಅವರ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳು ಸ್ವಾಮಿ. ಇಲ್ಲಿ ತನಕ ಯಾರ್ಯಾರು ಪ್ರಾರ್ಥನೆ ಮಾಡಿದ್ದಾರೋ ಸ್ವಾಮಿ, ಅವರೆಲ್ಲ ಪ್ರಾರ್ಥನೆಗೆ ಸದುತ್ತರ ಒದಗಿಸಿಕೊಟ್ಟು ನೀವು ಮಹಿಮೆ ಹೊಂದಬೇಕಾಗಿ ಯೇಸು ಪ್ರಭುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತಪ್ಪ ತಂದೆ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಮನದಿಂದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲವು ನಿನ್ನವೇ ಸ್ವಾಮಿ, ಆಮೆನ್. ನಾವಾಗೆ ಕೂತ್ಕೊಂಡಿರುವಾಗ ನಮ್ಮ ಈ ದಿನದ ಧ್ಯಾನಕ್ಕಾಗಿ ಆಡಿಸಿಕೊಂಡಿರುವಂಥ ವೇದ ವಾಕ್ಯ ಭಾಗನ ಓದಿಸಿ ಕೇಳಿಸ್ಕೊಳ್ಳೋಣ. ಸಿಮೆನ್ ಬ್ರದರ್ ಅವರ ಮುಂದೆ ಬಂದು ಓದಬೇಕಾಗಿ ಕೇಳ್ಕೊಳ್ತೇನೆ. ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14ನೇ ವಾಕ್ಯ. ಶ್ರೀ ಲೂಕನ್ ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ 14ನೇ ವಚನವನ್ನು ಸಿಮೆನ್ ಬ್ರದರ್ ಅವರು ಓದಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆರಿಸಿಕೊಂಡಿರತಕ್ಕಂಥ ವೇದವಾಕ್ಯವು ಶ್ರೀ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 9ರಿಂದ ಕೆಲವು ವಚನಗಳನ್ನು ಓದಿಕೊಳ್ಳೋಣ. ದೇವಾಲಯಕ್ಕೆ ಹೋದ ಫರಿಸಾಯನನ್ನು ಸುಂಕದವನನ್ನು ಕುರಿತಿದ್ದು, ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲಿಕೊಳ್ಳುವವರು, ಅನ್ಯಾಯಗಾರರು, ಆಧಾರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದುದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ. ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ. ನಾನು ಸಂಪಾದಿಸುವ ಎಲ್ಲದರಲ್ಲಿಯೂ 10ರಲ್ಲೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನ ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡಿದುಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು ಎಂಬುದಾಗಿ. ದೇವರ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರ ವಾಕ್ಯ ಓದಿರುವಂಥ ಬ್ರದರ್ ಅವರಿಗೆ ನಾನು ವಂದಿಸ್ತೇನೆ.